Hello, hi viewers. Welcome back to our channel. Those who are preparing for KSET 2025. So, ಈ ವಿಡಿಯೋ KSET 2025 ಪ್ರಿಪೇರ್ ಆಗ್ತಾ ಇರೋ ಕ್ಯಾಂಡಿಡೇಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ದ ಕ್ವಶನ್ ಈಸ್ ದ ಪಾಪ್ಯುಲೇಷನ್ ಆಫ್ ಅ ಟೌನ್ ವಾಸ್ 2,40,000 3 years ago. If it increased by 3%, 2.5% and 5% respectively in the last 3 years, then the present population. ಸೊ ಕನ್ನಡದಲ್ಲಿ ಕ್ವಶನ್ ಕೂಡ ಇದೆ. ಒಂದು ಪಟ್ಟಣದ ಜನಸಂಖ್ಯೆ 3 ವರ್ಷದ ಹಿಂದೆ 2,40,000 ಇತ್ತು. ಕಳೆದ 3 ವರ್ಷಗಳಲ್ಲಿ ಕ್ರಮವಾಗಿ 3%, 2.5% ಮತ್ತು 5% ಹಾಗೆ ಜಾಸ್ತಿ ಆಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಸಿಂಪಲ್ಲಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಆಪ್ಷನ್ ಗಿವನ್ ಡೇಟಾವನ್ನು ಬರ್ಕೋಬೇಕು. ಸೊ ಪಾಪ್ಯುಲೇಷನ್ 3 years ಆಗೋ ಎಷ್ಟಿದೆ? ಪಾಪ್ಯುಲೇಷನ್ 3 years ಆಗೋ 2,40,000 ಇದೆ. ಸೊ ಎವ್ರಿ ಇಯರ್ ಇನ್ಕ್ರೀಸ್ಡ್ ಬೈ ಫಸ್ಟ್ ಇಯರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 3%, ಸೆಕೆಂಡ್ ಇಯರು 2.5% ಜಾಸ್ತಿ ಆಗಿದೆ ಮತ್ತು ಥರ್ಡ್ ಇಯರ್ 5% ಜಾಸ್ತಿ ಆಗೈತಿ. ಸೊ ಯು ಹ್ಯಾವ್ ಟು ಫೈಂಡ್ ದಿ ಪ್ರೆಸೆಂಟ್ ಪಾಪ್ಯುಲೇಷನ್. ಸೊ ನಾವಿಲ್ಲಿ ಇನ್ಕ್ರೀಸ್ಡ್ 3% ಆಫ್ 2,40,000 ಮಾಡೋಣ. ಫಸ್ಟ್ ಎಫ್ ಏನಂದ್ರೆ 3%, ಇಟ್ ಮೀನ್ಸ್ 3% ಓವರ್ ದಿ 100 ಇಂಟು 2,40,000. ಸೊ ಕ್ಯಾಲ್ಕುಲೇಟ್ ಮಾಡಿದರೆ $7,200. ಸೊ 7,200 ಇದು ಬರ್ತದೆ. 7,200ನ ಈ 2,40,000ಕ್ಕೆ ಪ್ಲಸ್ ಮಾಡಿಕೊಂಡ್ರೆ 2,40,000 ಪ್ಲಸ್ 7,200. ಸೊ 2,47,200. ಸೊ ಇದಕ್ಕೆ ಸೆಕೆಂಡ್ ಇಯರ್ ಎಷ್ಟು 2.5% ಜಾಸ್ತಿ ಆಗಿದೆ. ಸೊ 2.5% ಓವರ್ 100 ಇಂಟು 2,47,200. ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 6,180 ಬರ್ತದೆ. ಸೊ ಈ 6,180ನ ಪ್ಲಸ್ ಇದಕ್ಕೆ ಮಾಡಿದರೆ 2,47,200ಕ್ಕೆ 6,180 ಪ್ಲಸ್ ಮಾಡಿಕೊಂಡ್ರೆ 2,53,380 ಬರ್ತದೆ. ಸೊ ಥರ್ಡ್ ಇಯರು 5% ಅಂದರೆ 5/100 ಇಂಟು ದಿಸ್ ಅಂದರೆ 2,53,000 ಇಷ್ಟು ಬರ್ತದೆ. ಸೊ ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್, ವಿ ಗೆಟ್ 12,669. ಸೊ ದಿಸ್ ಮಚ್ ಆಫ್ ವ್ಯಾಲ್ಯೂ ಆ್ಯಡ್ ಟು ದಿಸ್ 2,53,380 ಪ್ಲಸ್ ದಿಸ್ ಎರಡು ಆ್ಯಡ್ ಮಾಡಿದರೆ ನಮಗೆ 2,66,49 ಇದು ಆನ್ಸರ್. ಸೊ ಆಪ್ಷನ್ ಸಿ is the right answer. Thank you.